ಸರ್ಕಾರಿ ಮತ್ತೆ ಮನೆಗಳು ಕಟ್ಟಡಿ ಸರ್ಕಾರಿ ಕಟ್ಟಡಗಳಿರೋದನ್ನ ಆ ಡಿಪಾರ್ಟ್ಮೆಂಟ್ಗೆ ಪಾಣಿ ಮಾಡ್ತಾರೆ. ಉಳಿಕೆಯನ್ನ ಇವರು ಇವಾಗ ಅಪ್ಲೋಡು ಮತ್ತು ಕಾಳನಾಯಕನಹಳ್ಳಿ ಸ್ವಂತ ಕಟ್ಟಡಗಳಿಲ್ಲ ಸರ್. ಅಲ್ಲಿ ಅಪ್ಲೋಡಿರ್ತಕ್ಕಂಥ ಬಿಲ್ಡಿಂಗ್ ಯಾವುದೇ ಹಂತದಲ್ಲಿ ಬೀಳೋ ಥರ ಇದೆ. ಸೊ ರಿಪೇರಿಗೆ ಅಂತ ಹೇಳ್ಬಿಟ್ಟು 30,000 ಕೊಟ್ಟಿದ್ದಾರಂತೆ. 30,000ದಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ಪಂಚಾಯತಿಂದ ಕೊಟ್ಟಿದ್ದಾರಂತೆ. ಮತ್ತು ಸಾಧ್ಯ ಕೂಡ ಅಷ್ಟೇ ತುಂಬ ಇಲ್ಲ ಸರ್. ತಾವದೇ ಸರ್ ತಮ್ಮ ಹತ್ರ ಮಾತಾಡ್ತಿದ್ದೆ. ವಿಜೇಂದ್ರ ಹೇಳಿದ್ರು ಸರ್ ಮಾತಾಡ್ತಿದ್ದೆ. ಅಷ್ಟನ್ನು ಕೂಡ ತಾವೆಲ್ಲರೂ 2 ದಿನದಲ್ಲಿ ನನಗೆ ಪ್ರಪೋಸಲ್ಸ್ ಕಳಿಸಿದ್ದಾರೆ. ನಾನು ಅದನ್ನು ಕನ್ಸಂಟ್ರೇಟ್ ಮಾಡಿ ನಾನು RWS ಮತ್ತು ಬೆಸ್ಕಾಂ ಅವ್ರಿಗೆ ನಮ್ಮ ಕಡೆಯಿಂದ ಅದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದಿದೆ, ಅದನ್ನು ಮಾಡ್ತೀನಿ. ಇದನ್ನೆಲ್ಲ ನಮಗೆ ಕೊಟ್ಟಿರುವಂಥ ಟೈಮು ಈಗ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಸಮ್ಮರ್ ಬರ್ತಿರೋದ್ರಿಂದ ಇವೆಲ್ಲ ನಮ್ಮ ಹಂತದಲ್ಲಿ ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತಿ ಲಭ್ಯ ಇರೋ ಅನುದಾನದಲ್ಲಿ ನಿಮ್ಮ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಮ್ಯಾಕ್ಸಿಮಮ್ ಅದನ್ನು ಮಾಡಿಕೊಡಿ. ಇದು ಏನು ಇಲಾಖೆ ನಡುವೆ ಏನಿದೆ ಅದು ರೂಲ್ಸ್ ರೆಗ್ಯುಲೇಷನ್ಸ್ ಅದನ್ನ ಈಗ TC ಶಿಫ್ಟಿಂಗ್ ಸಂಬಂಧಪಟ್ಟಂತೆ ಬೆಸ್ಕಾಂ ಅವರಿಗೆ ಪೇಮೆಂಟ್ ಮತ್ತು RWS ಅವರು DPR ಏನು ಅವರಿಗೆ ಕನ್ಸ್ಟೆಂಟ್ಸ್ ಏನಿದೆ ಅದನ್ನು ನಾವು ಮೂವರು ಮಾತಾಡ್ತೀವಿ. ಅದನ್ನು ನನ್ನ ಹಂತದಲ್ಲಿ ಎಷ್ಟು ಸಾಲ್ವ್ ಮಾಡೋಕ್ಕಾಗುತ್ತೋ ಅದನ್ನು ನಾನು ಮಾಡ್ಕೊಡ್ತೀನಿ. ನಿಮ್ಮ ಕಡೆಯಿಂದ ಏನು ಡಿಮ್ಯಾಂಡ್ ಇದೆ ಅದನ್ನು ಈ ಕೂಡ ಇವತ್ತಿಂದ ನೆಕ್ಸ್ಟ್ 2 days ಒಳಗೆ ಎಲ್ಲ ಪಂಚಾಯತಿ 28 ಪಂಚಾಯತಿಂದ ನನಗೆ ಬರ್ತೀನಿ. ತಹಶೀಲ್ದಾರ್ ಅವ್ರಿಗೂ ಬರ್ಕೊಂಡಿದ್ದೀವಿ ಮತ್ತು ಇಒಗೆ ಮತ್ತು ಕನ್ಸರ್ನ್ PDOಗೆ ಲೆಟರ್ ಕೊಟ್ಟಿದ್ದೀವಿ ಸರ್. ಸೊ ನಿವೇಶನಗಳ ಕೊರತೆ ಇದೆ ಸರ್. ಮತ್ತು ಶಾಲಾ ಆವರಣದಲ್ಲಿ ಸೂಪರ್ವೈಸರ್ ಕೊರತೆ ಇದೆ. 12 ಸರ್ಕಲ್ ಇದೆ ಸರ್. ಸೂಪರ್ವೈಸರ್ ಇದ್ದಾರೆ ಸರ್. ಇನ್ನೊಬ್ಬರನ್ನ ಡೆಪ್ಯುಟೇಷನ್ ಕೊಟ್ಟಿದ್ದಾರೆ ಚಿಂತಾಮಣಿಯಿಂದ. ಬಟ್ ಅವರು ಈಗ ಮಗಳ ಮದುವೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು 28 ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ತಾಲೂಕು ಮಟ್ಟದ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಇಒ ಮತ್ತು ಎಲ್ಲ 28 ಗ್ರಾಮ ಪಂಚಾಯಿತಿ PDOಗಳು ಈ ಒಂದು ಸಭೆ ಮಾಡ್ತಕ್ಕಂಥ ಉದ್ದೇಶ ಏನಿವತ್ತು ನಮಗೆ ಬೇಸಿಗೆ ಪ್ರಾರಂಭ ಆಗಿರೋದ್ರಿಂದ ಇವತ್ತು ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ಯಾವ್ಯಾವ ಗ್ರಾಮ ಪಂಚಾಯತಿ ಯಾವ್ಯಾವ ಗ್ರಾಮಗಳಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ವರದಿಯನ್ನು ತಗೊಂಡು ಈ ಒಂದು 2026-27 ಸಾಲಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಅವಶ್ಯಕತೆ ಇರತಕ್ಕಂಥ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಇವತ್ತು ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯತಿ CO ಸಲ್ಲಿಸಿ ಮತ್ತು ಸರ್ಕಾರ ಕಳಿಸಿ ಇವತ್ತು ಅನುದಾನ ತರ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಈ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರ್ತೀವಿ. ಅದ್ರ ಜೊತೆಗೆ ಇವತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕುಂದುಕೊರತೆಗಳಿದೆ ಅದನ್ನೆಲ್ಲ ನಾವು ಮಾಹಿತಿ ಕೊಡ್ಕೊಂಡಿದ್ದೀವಿ. ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಅಲ್ಲಿ ಬಾಡಿ ಅವಧಿ ಮುಗಿದಿದ್ದು ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಎಲ್ಲ ಇಲಾಖೆಗಳಲ್ಲೂ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಮೊದಲನೇ ಆದ್ಯತೆ ಅಂತ ಇವತ್ತು ಈ ಒಂದು ಸಭೆ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಮುಂದೆ ಮತ್ತು ನಮ್ಮ ತಾಲೂಕಿನ ಫುಡ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಇವತ್ತು ಸುಮಾರು ಸಮಸ್ಯೆಗಳು ಇವತ್ತು ಜನಸಾಮಾನ್ಯರು ಇವತ್ತು ಕಾರ್ಡುಗಳು ಡಿಲೇಟ್ ಆಗಿರೋದ್ರಿಂದ BPL ಕಾರ್ಡುಗಳು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ. ಆದಷ್ಟು ಬೇಗ ಎಲ್ಲರಿಗೂ BPL ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಸಹ ನಮ್ಮ ಆರೋಗ್ಯ ನಮ್ಮ ಅಧಿಕಾರಿಗಳು ತಹಸೀಲ್ದಾರರು ಮತ್ತು ಉಪತಹಸೀಲ್ದಾರರು ಜೊತೆಯಲ್ಲಿ ಇವತ್ತು ಸಮಸ್ಯೆ ಬಗ್ಗೆ ಬಗೆಹರಿಸ್ತಕ್ಕಂಥ